ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಮೊದಲು ಈ ವಿಡಿಯೋನ ಫಸ್ಟು ನೋಡ್ತಿದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಾರ ನಿಮಗೆ ಯಾರು ಹೋಗಬೇಕು ಅಂತ ಅನ್ನಿಸ್ತಿದೆಯೋ ಸೊ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈಗ ಆಲ್ರೆಡಿ ಸುದೀಪ್ ಸರ್ ಅವ್ರು ಬಂದಿದ್ದಾರೆ. ಮೊದಲನೇದಾಗಿ ಮನೆಯವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಸೀಕ್ರೆಟ್ ರೂಮಲ್ಲಿರೋ ಧ್ರುವಂತ್ ಹಾಗೂ ರಕ್ಷಿತನ ಹತ್ರ ಮಾತಾಡ್ತಿದ್ದಾರೆ. ಹೇಗೆ ಅನುಭವ ಇತ್ತು ಅಂತೆಲ್ಲ ಕೇಳ್ತಿದ್ದಾರೆ. ಅದಕ್ಕೆ ರಕ್ಷಿತಾ ಹೇಳ್ತಿದ್ದಾರೆ, ಇಲ್ಲ ನಾನು ಮನೆಯವ್ರಿಗೊಳಗೆ ಹೋಗಬೇಕು, ನಂಗೆ ಇವ್ರ ಜೊತೆ ಇರೋಕ್ಕಾಗಲ್ಲ, ನನಗೆ ತುಂಬ ಇವ್ರ ಜೊತೆ ಇದ್ದರೆ ತುಂಬ ತಲೆನೋವಾಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ಹಾಗಾದರೆ ನೀವಿಬ್ಬರು ಮಾತಾಡಿಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ರಕ್ಷಿತಾ ಹೇಳ್ತಾಳೆ, ಹೋಗೋಣ, ನೀವೇನಾದ್ರು ಇಲ್ಲೇ ಇರಬೇಕು ಅಂತಿದ್ರೆ ನಾನು ನಿಮಗೆ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ ಅಂತೆಲ್ಲ ಕಾಮಿಡಿಯಾಗೆ ಹೇಳ್ತಾ ಇದ್ದಾರೆ. ಮತ್ತು ಸರ್ ನೀವು ಬಂದಾಗ ಸ್ಯಾಟರ್ಡೇ ಇವರು ತುಂಬ ನಗಾಡ್ತಾ ಎಲ್ಲ ಇರ್ತಾರೆ, ಬಟ್ ನೀವು ಹೋದ್ಮೇಲೆ ಅವ್ರ ಫೇಸೇ ಬೇರೆ ಥರ ಇರುತ್ತೆ ಅಂತೆಲ್ಲ ತೋರಿಸ್ತಾ ಇರ್ತಾರೆ. ನನಗಂತೂ ಇವ್ರ ಜೊತೆ ಇದ್ದು ತುಂಬ ತಲೆ ಎಲ್ಲ ನೋವು ಅಂತ ಹೇಳ್ತಾರೆ. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ನಿಮಗೆ ಬರೀ ತಲೆನೋವು, ನಮಗೆ ಎಲ್ಲೆಲ್ಲೋ ನೋವಾಗಿದೆ. ಯಾಕಂದರೆ ಈ ಸಲ ಒಳಗಿರೋ ಮನೆಯವ್ರು ಜಗಳ ಮಾಡೋದಕ್ಕಿಂತ ಇವರಿಬ್ಬರೇ ಒಳ್ಳೆ ಟಾಮ್ ಆ್ಯಂಡ್ ಜೆರ್ರಿ ಥರ ಜಗಳ ಆಡಿರೋದೇ ಹೆಚ್ಚು ನಾವು ನೋಡಿರ್ಬೋದು. ಅವರಿಬ್ಬರು ಸೀಕ್ರೆಟ್ ರೂಮಲ್ಲಿ ಹೆಂಗಿದ್ರು ಅಂತ ಈ ವಾರ ಫುಲ್ ಫನ್ನಿಯಾಗಿತ್ತು. ಒಬ್ರಿಗೊಬ್ರು ಆಗದಿಲ್ಲದವ್ರನ್ನ ಹಾಕಿ ಯಾವಾಗಲೂ ಮನೆ ಒಳಗೆ ಜಗಳ ಜಾಸ್ತಿ ಆಗ್ತಿತ್ತು. ಬಟ್ ಈ ವಾರದಲ್ಲಿ ಮನೆ ಒಳಗೆ ಸ್ವಲ್ಪ ಅಷ್ಟೇನಿರಲಿಲ್ಲ. ಟಾಸ್ಕ್ ಆಡುವಾಗ ಮಾತ್ರ ಜಗಳ ಅನ್ನೋದು ಬಿಟ್ಟರೆ ಈ ಸೀಕ್ರೆಟ್ ರೂಮಲ್ಲೇ ನಾವು ಹೆಚ್ಚು ಜಗಳ, ಭರತನಾಟ್ಯ ಆಗಿರ್ಬೋದು ಎಲ್ಲ ನೋಡಿರ್ಬೋದು. ಅದಕ್ಕೆ ಸುದೀಪ್ ಸರ್ ಹೇಳಿದರು, ನಿಮಗೆ ಬರೀ ತಲೆನೋವಿರ್ಬೋದು, ಆದರೆ ನಮಗೆಲ್ಲ ಕಡೆನೂ ನೋವಿತ್ತು ಅಂತ ಈ ವಾರ ಹೇಳಿದ್ದಾರೆ. ಸೊ ಇನ್ನೂ ನೆಕ್ಸ್ಟು ಸರ್ ಏನೇನು ಹೇಳ್ತಾರೆ, ಯಾರಿಗೆ ಈ ವಾರ ಪಂಚಾಯಿತಿಯಲ್ಲಿ ಕ್ಲಾಸ್ ತಗೊಳ್ತಾರೆ ಅಂತೆಲ್ಲ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.